2024-25 ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದರು. ನನಗನ್ಸುತ್ತೆ ಭಾರತ ದೇಶದ ಮಧ್ಯಮ ವರ್ಗದವರನ್ನ, ಬಡವರನ್ನ, ಮಹಿಳೆಯರನ್ನ, ಯುವಕರನ್ನ ಮತ್ತು ಕೃಷಿಕರನ್ನ ಗಮನದಲ್ಲಿಟ್ಟುಕೊಂಡು ಈ ಬಜೆಟ್ ಅನ್ನು ರೂಪಿಸಲಾಗಿದೆ. ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಇದರಿಂದ ಅನುಕೂಲಗಳಾಗುತ್ತೆ ಅನ್ನೋದು ವ್ಯಾಪಕವಾದಂತಹ ಒಂದು ಪ್ರತಿಕ್ರಿಯೆ. ಮಹಿಳೆಯರ ಬಗ್ಗೆ ವಿಶೇಷವಾದಂತಹ ಕಾಳಜಿಯಿಂದ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಸುಮಾರು 3 ಲಕ್ಷ ಕೋಟಿ ರೂಪಾಯಿಯನ್ನು ವಿನಿಯೋಗ ಮಾಡುವಂತಹ ಒಂದು ಘೋಷಣೆಯನ್ನ ಮಾನ್ಯ ಅರ್ಥ ಸಚಿವರು ಮಾಡಿದ್ದಾರೆ. ರೈತರಿಗೆ ಅಗಾಧ ಪ್ರಮಾಣದಲ್ಲಿ ನೆರವು ನೀಡುವಂತೆ ಕೆಲಸಗಳಾಗಿದೆ. ಬಡವರಿಗೆ, ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೋಸ್ಕರ ಅನುದಾನವನ್ನ ಸುಮಾರು 10 ಲಕ್ಷ ಕೋಟಿ ರೂಪಾಯಿಯನ್ನ 5 ವರ್ಷಗಳಲ್ಲಿ ನಗರದಲ್ಲಿರುವಂತಹ ಬಡವರಿಗೆ, ಅದೇ ಮಾದರಿಯಲ್ಲಿ ಇತರ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂತಹ ಯೋಜನೆಯನ್ನ ರೂಪಿಸಲಾಗಿದೆ. ಕ್ಯಾನ್ಸರ್ಗೆ ವಿಶೇಷವಾದಂತಹ ಚಿಕಿತ್ಸೆಗೆ ವಿಶೇಷವಾದಂತಹ ತೆರಿಗೆಯನ್ನು ಕಡಿತ ಮಾಡಿರುವುದು ಮತ್ತು ಪ್ರೋತ್ಸಾಹ ಕೊಟ್ಟಿರುವುದು ಸಾಮಾನ್ಯ ಬಡವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಈ 80 ಕೋಟಿ ಜನರಿಗೆ ಮುಂದುವರೆದು ಕೊಡ್ತಾ ಇರಬಹುದಾದಂತಹ ಉಚಿತ ಅಕ್ಕಿಯನ್ನು ಮುಂದುವರಿಸಿರುವುದು ಒಂದು ರೀತಿಯಲ್ಲಿ ಬಡವರಿಗೆ ಶಕ್ತಿ ಕೊಟ್ಟಂತ ಒಂದು ಅನುಭವಗಳಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಮೀನುಗಾರಿಕೆಗೆ, ಕರಾವಳಿ ಪ್ರದೇಶದಲ್ಲಿರುವಂತಹ ಮೀನುಗಾರಿಕೆಗೆ ಪ್ರೋತ್ಸಾಹ ಕೊಟ್ಟಿರುವಂತಹದ್ದು ಮತ್ತು ಮೀನುಗಾರಿಕೆಗೆ ಬೇಕಾದಂತಹ ಮತ್ಸ್ಯ ಸಂಪದ ಯೋಜನೆಯೂ ಸೇರಿದಂತೆ ಅನೇಕ ಅವಕಾಶಗಳನ್ನು ಕಲ್ಪಿಸಿರುವುದು, ಇಡೀ ರಾಷ್ಟ್ರದಲ್ಲಿ ರೈಲ್ವೆಗೆ ಉತ್ತೇಜನ ಕೊಟ್ಟಿರುವಂತಹದ್ದು, ಹೆಚ್ಚಾಗಿ ನಿರುದ್ಯೋಗಿ ಯುವಕರಿಗೆ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕೆ ಮುದ್ರಾ ಸಾಲವನ್ನು 10 ಲಕ್ಷದಿಂದ 20 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿರುವುದು, ಇವೆಲ್ಲವೂ ಕೂಡ ಒಂದು ಜನಪರವಾದಂತಹ ಬಜೆಟ್ನ ಒಂದು ಮಾರ್ಗಸೂಚಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಬಜೆಟ್ ನಂತರ ಹೇಳಿರುವುದನ್ನು ತಾವೆಲ್ಲರೂ ಗಮನಿಸಬಹುದಂತ ನನ್ನ ಭಾವನೆ. ಪ್ರತಿ ಮನೆಯಲ್ಲೂ ಕೂಡ ಉದ್ಯೋಗಗಳು ಸೃಷ್ಟಿಯಾಗಬೇಕು, ಪ್ರತಿ ಮನೆಯಲ್ಲೂ ಕೂಡ ಕೌಶಲ್ಯ ಅಭಿವೃದ್ಧಿ ಹೆಚ್ಚಾಗಬೇಕು, ಸ್ವಂತ ಉದ್ಯೋಗ ಮಾಡುವಂತ ಯುವಕರಿಗೆ ಪ್ರೋತ್ಸಾಹ ಸಿಗಬೇಕು. ಒಟ್ಟಾರೆ ಬಡವರನ್ನ, ಕೃಷಿಕರನ್ನ, ದುರ್ಬಲರನ್ನ, ಪರಿಶಿಷ್ಟ ಜಾತಿಯನ್ನ, ಪರಿಶಿಷ್ಟ ಪಂಗಡವನ್ನ, ಹಿಂದುಳಿದವರನ್ನ ಎಲ್ಲರನ್ನೂ ಗಮನದಲ್ಲಿಟ್ಟುಕೊಂಡು ಇದೊಂದು ವಿಶೇಷವಾದಂತಹ ಬಜೆಟ್ ಅನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಾರ್ಗಸೂಚನೆ ಮೇರೆಗೆ ಅರ್ಥಮಂತ್ರಿಗಳು ಇವತ್ತು ಮಂಡಿಸಿದ್ದಾರೆ. ಈ ಬಜೆಟ್ ಭಾರತ ದೇಶದ ಬಡವರಿಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಅನ್ನೋದು ನನ್ನ ಭಾವನೆ.